ಪಕ್ಷಿಗಳದ್ದು, ಅಂಶಗಳದ್ದು, ಒಂದು ಜೀವಿಗಳದ್ದು ಬಗ್ಗೆ ಹೇಳಿದ್ರು. ಅವಾಗ ನಾನು 2 ಪ್ರವಚನಗಳಿಂದ ಈ ಪ್ರವಚನ ನಿಮಗೆ ಈ ವಾರಕ್ಕೆ ಹೇಳಿದೆ. ಒಂದು ಪಕ್ಷ ರೂಪದಲ್ಲಿ 2 ಭಾಗ ಹೇಗೆ ಇದೆ ಅಂದ್ಬಿಟ್ಟು ನಾವು ಇವಾಗ ತಿಳ್ಕೊಳ್ಳೋಣ. ಒಂದಾನೊಂದು ಬೆಟ್ಟ, ಒಂದು ಕಾಡು ದೊಡ್ಡದಿರುತ್ತದೆ. ಅದರಲ್ಲಿ ಮರಗಳು, ಗುಡ್ಡೆಗಳು ಮತ್ತು ಬಂಡೆಗಳು, ಕಲ್ಲುಗಳು ದೊಡ್ಡದಿರೋದು ನಿಮಗೆ ಎಲ್ಲರಿಗೂ ಗೊತ್ತಿದೆ. ಈ ಪಕ್ಷಿಗಳೆಲ್ಲ ಗೂಡು ಕಟ್ಟೋದು ಅದರ ಮೇಲೆ, ಮರದ ಮೇಲೆ ತಾನೆ. ಆ ಮರದ ಮೇಲೆ ಅದಕ್ಕೆ ಸೇಫ್ಟಿಯಾಗಿರುವಂಥ ಜಾಗ ನೋಡಿಕೊಂಡು ಜೋರಾಗಿ ಗಾಳಿ ಬರುತ್ತೆ, ಬಟ್ ಅದ್ರ ಜೊತೆಯಲ್ಲಿ ಮಳೆನೂ ಬರೋಕ್ಕೆ ಶುರುವಾಗುತ್ತೆ. ಅವಾಗ ಏನಾಗ್ತದಂದ್ರೆ ಹೆಚ್ಚಿಗೆ ಗಾಳಿ ಬಂದು ಆ ಗಿಡ ಮರ ಏನಾಗ್ತದಂದ್ರೆ ಕೆಳಗೆ ಬೀಳ್ತದೆ. ಆ ಕೆಳಗೆ ಬಿದ್ದಾಗ ಆ ಗೂಡಲ್ಲಿ ಗಿಡಗಳೇ ಬೀಳ್ತದೆ. ಅಂತ ಆ ಪ್ಲೇಸ್ ಏನಿರ್ತದಂದ್ರೆ 2 ಬಿದ್ದಿರೋ ಜಾಗದಲ್ಲಿ ವಿಹಾರ ಇರ್ತದೆ. ವಿಹಾರ ಅಂದ್ರೆ ನೀವು ಮಠ ಅನ್ಬೋದು, ಅದನ್ನು ನಾವು ನಿಮ್ಗೆ ಅರ್ಥ ಆಗಂಗೆ ವಿಹಾರ ಅಂತ ತಿಳಿಸ್ತೀವಿ. ನೋಡಿ, ಇದೆಷ್ಟು ಪ್ರಶಾಂತವಾಗಿದೆ ಅಲ್ವಾ? ನಿಮಗೆ ಕಷ್ಟ ಸುಖ ಬೇರೆ ಕೆಟ್ಟ ಅಭ್ಯಾಸ ಬರದೆ ತೋರಿಸ್ಕೊಡೋ ಅಂಥ ಜಾಗಕ್ಕೆ 2 ಪಕ್ಷಿಗಳು ಬೆಳಿತವೆ. ಇನ್ನೊಂದು ಜಾಗ ಮಚ್ಚುಗಳು, ಲಾಂಗುಗಳು, ದೊಣ್ಣೆಗಳು ಎಲ್ಲ ಆ ಜಾಗಕ್ಕೆ 2 ಪಕ್ಷಿಗಳು ಬೆಳಿತವೆ. ಈ ಥರ ವಿಹಾರ ಇರುವ ಜಾಗಕ್ಕೆ 2 ಪಕ್ಷಿಗಳು ಬೆಳಿತವೆ. ಅವಾಗ ವಿದ್ಯೆ ಯಾರು ಕಲಿತವೆ ಗೊತ್ತಲ್ಲ? ಕೊಡ್ತಾರೆ. ಬಾಯಿ ನೀರು ಹರಿಕಾದ್ರೆ ನೀರು ರೆಡಿಯಾಗಿಟ್ಬಿಟ್ಟು ಆ ವ್ಯಕ್ತಿಗೆ ಕಷ್ಟದಲ್ಲಿರೋವ್ರಿಗೆ ಸುಖವಾಗಿ